ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣಾ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರಾದ ಮಿಟ್ಟಹಳ್ಳಿ ಪ್ರಕಾಶ್ ಗೌಡ ಅವರು ಕನ್ನಡ ಪರ, ರೈತ ಪರ, ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮೊದಲ ಬಾರಿಗೆ ವಿವಿಧ ಸಂಘಟನೆಗಳು ಒಂದಾಗಿ ಒಗ್ಗೂಡಿ ಒಂದೇ ಅಭ್ಯರ್ಥಿಗೆ ಬೆಂಬಲ ನೀಡುತ್ತಿರುವುದು ಈ ಚುನಾವಣೆಯ ವಿಶೇಷವಾಗಿದೆ. ಚುನಾವಣೆ ಕಣ ಈಗಾಗಲೇ ಚುರುಕುಗೊಂಡಿದ್ದು ಮುಳಬಾಗಿಲು ತಾಲೂಕಿನ ರಾಜಕೀಯ ವಾತಾವರಣ ಕಾವೇರಿದೆ. ಏನಿವತ್ತು ಒಂದು ಮುಳಬಾಗಿಲು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಮುಳಬಾಗಿಲು ಇಲ್ಲಿ ಇವತ್ತು ಚುನಾವಣೆ ನಡೀತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಗಳು ಮತ್ತು ಸಂಘಟನೆಗಳ ವತಿಯಿಂದ ನಮ್ಮ ಅಭ್ಯರ್ಥಿಯಾಗಿ ಏನು ಜನ್ಮಿಸಿದ ನಾಯಕರನ್ನಿಸ್ಕೊಂಡಿರ್ತಕ್ಕಂಥವರು ಕನ್ನಡ ಸಂಘಟನೆಯ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಮಿಟ್ಟಹಳ್ಳಿ ಪ್ರಕಾಶ್ ಗೌಡರು ಗೌರವಾಧ್ಯಕ್ಷರಾಗಿ ಸಂಘಟನೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಆ ಒಂದು ದಿಕ್ಕಿನಲ್ಲಿ ಇವತ್ತು ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆ ಮತ್ತು ಕನ್ನಡ ಪರ ಸಂಘಟನೆಗಳು ಒಂದು ನಿರ್ಣಯ ಮಾಡಿದ್ದೀವಿ. ಇದುವರೆಗೂ ಹೋರಾಟಗಳ ಹಾದಿಯಲ್ಲಿ ಬಂದಿರತಕ್ಕಂಥವರು ಮೊಟ್ಟ ಮೊದಲ ಬಾರಿಗೆ ನಾಲ್ಕಣ್ಣಂಗೆ ನಾನು 30 ವರ್ಷ ಹೋರಾಟದ ಹಾದಿಯಲ್ಲಿ ಬಂದಿರತಕ್ಕಂಥ ಒಂದು ವ್ಯಕ್ತಿ. ನಾನು ಏನಾದರೂ ಒಂದು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅಂತಂದರೆ ಇದು ಮೊಟ್ಟ ಮೊದಲ ಬಾರಿಗೆ ಇವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಒಂದು ಸ್ಪರ್ಧೆ ನಮಗೆ ಹೆಚ್ಚಿನ ಉತ್ಸಾಹ ತುಂಬಿಕೊಟ್ಟಿದೆ. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ಅದನ್ನೇ, ಶಿಕ್ಷಣ, ಹೋರಾಟ ಮತ್ತು ರಾಜಕೀಯ ಹಿಡಿತವನ್ನು ಹಿಡಿದಾಗ ಕನಿಷ್ಠ ಪಕ್ಷ ನಾವು ಮುಂದಿರ್ತಕ್ಕಂಥ ವ್ಯಕ್ತಿಗೆ ನ್ಯಾಯ ಎನ್ನುವುದು ತೋರಿಸ್ಬೋದು ಅಂತಂದರೆ ರಾಜಕೀಯ ಹಿಡಿತದಲ್ಲಿ ನಾವು ಎಷ್ಟೇ ಹೋರಾಟ ಮಾಡಿದರೂ ಕೂಡ ರಾಜಕೀಯ ಅನ್ನೋದೊಂದು ಕೈಯಲ್ಲಿ ಬಂತು ಅಂತಂದರೆ ಪೊಲಿಟಿಕಲ್ ಪವರ್ ಆಫ್ ಮಾಸ್ಟರ್ ಆಫ್ ಕೀ ಅಂತೇಳಿ ಬಾಬಾ ಸಾಹೇಬ್ರು ಏನು ಹೇಳಿದ್ದಾರೆ, ಆ ಪೊಲಿಟಿಕಲ್ ಪವರು ಆ ಕೀನಲ್ಲಿ ಇರ್ತದೆ. ಅಂಥ ಒಂದು ಕೀಗೆ ಇವತ್ತು ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ತುಂಬ ಹೃದಯದ ಒಂದು ಆಶಾಭಾವನ ಒಂದು ಹೃದಯದ ಶುಭಾಶಯಗಳು ಇದು. ಹಂಗಾಗಿ ನಮ್ಮ ಮಿಟ್ಟಹಳ್ಳಿ ಪ್ರಕಾಶ್ ಗೌಡರು ಎಲ್ಲ ಒಂದು ಪ್ರಗತಿಪರ ಸಂಘಟನೆ ಮತ್ತು ರೈತ ಜನ ಏನಿದ್ದಾರೆ ಇಂಥ ಒಂದು ಹೋರಾಟಗಾರರಿಗೆ ಮತವನ್ನು ಕೊಟ್ಟು ಅವರನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಈ ಮುಖಾಂತರ ನಾನು ಜನರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಕನ್ನಡವೇ, ಜೈ ಪ್ರಭುತ್ವ.